ಸ್ವಾಗತ. ಇವತ್ತು ನಾವು ಒಂದು ತುಂಬಾನೇ ಫೇಮಸ್ ಆದ ಕಥೆ ಬಗ್ಗೆ ಮಾತಾಡೋಣ. ಬಹುಶಃ ಎಲ್ಲರೂ ಕೇಳಿರ್ತಾರೆ ಅನ್ಸುತ್ತೆ. ಒಳ್ಳೆಯ ಸಮಾರ್ಯದವನ ಕಥೆ ಲೂಕನ ಸುವಾರ್ತೆಯಲ್ಲಿ ಬರುತ್ತೆ. ಹೌದು. ಆದ್ರೆ ನೋಡೋಕೆ ಸಿಂಪಲ್ ಆಗಿ ಕಂಡ್ರೂ ಇದ್ರ ಹಿಂದೆ ಬಹಳ ಆಳವಾದ ವಿಷಯಗಳಿದೆ ಅಲ್ವಾ? ಖಂಡಿತ. ಇದು ಶುರುವಾಗೋದೇ ಒಂದು ಪ್ರಶ್ನೆಯಿಂದ. ಅಮರ ಜೀವ ಅಂದ್ರೇನು, ನಮ್ಮ ನೆರೆಯವರು ಯಾರು, ಈ ತರಹದ ಪ್ರಶ್ನೆಗಳು. ಹೌದು. ಒಬ್ಬ ಧರ್ಮಶಾಸ್ತ್ರದ ಪಂಡಿತ ಬಂದು ಯೇಸುವನ್ನ ಕೇಳ್ತಾನೆ. ಅವನು ಉದ್ದೇಶ ಆಕ್ಚುಲಿ ಯೇಸುವನ್ನ ಪರೀಕ್ಷೆ ಮಾಡೋದು ಅಂತ ಬರ್ದಿದೆ. ಹೌದು. ಅವನು ಕೇಳ್ತಾನೆ, ಬೋಧಕರೇ, ಶಾಶ್ವತವಾದ ಜೀವ ಅಂದ್ರೆ ಅಮರ ಜೀವ, ಅದನ್ನ ಪಡ್ಕೋಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಅಂತ. ಇದು ಸ್ಟ್ರೇಟ್ ಫಾರ್ವರ್ಡ್ ಪ್ರಶ್ನೆ. ಆದ್ರೆ ಯೇಸುವಿನ ಉತ್ತರ ಅಷ್ಟು ನೇರವಾಗಿರ್ಲಿಲ್ಲ ಅಲ್ವಾ? ಇಲ್ಲ, ಅದೊಂದು ಇಂಟ್ರೆಸ್ಟಿಂಗ್ ವಿಧಾನ. ಯೇಸು ತಕ್ಷಣ ಉತ್ತರ ಕೊಡಲ್ಲ. ಬದ್ಲಿಗೆ ಅವನನ್ನೇ ಮರುಪ್ರಶ್ನೆ ಕೇಳ್ತಾರೆ. ಧರ್ಮಶಾಸ್ತ್ರದಲ್ಲಿ ಏನು ಬರ್ದಿದೆ, ನೀನದನ್ನ ಹೇಗರ್ಥ ಮಾಡ್ಕೊಂಡಿದ್ಯಾ ಅಂತ. ಓ, ಅಂದ್ರೆ ಉತ್ತರ ನಿನ್ನತ್ರನೇ ಇದೆ, ನೀನೇ ಹೇಳು ಅನ್ನೋ ತರ. ಹೌದು, ಎಕ್ಸಾಕ್ಟ್ಲಿ. ಯೇಸು ಆತನ ಜ್ಞಾನವನ್ನ ಅಲ್ಲಗಳೆಯುತ್ತಿಲ್ಲ. ಬದಲಾಗಿ ಉತ್ತರ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅಂದ್ರೆ ತೋರಾದಲ್ಲಿಯೇ ಇದೆ ಅಂತ ಪರೋಕ್ಷವಾಗಿ ಹೇಳ್ತಿದ್ದಾರೆ. ಅವನಿಂದಲೇ ಉತ್ತರ ಬರ್ಲಿ ಅಂತ ಕಾಯ್ತಾರೆ. ಮತ್ತೆ ಆ ಪಂಡಿತ ಸರಿಯಾಗಿ ಉತ್ತರ ಕೊಡ್ತಾನೆ ಕೂಡ. ದೇವರನ್ನ ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಶಕ್ತಿ, ಪೂರ್ಣ ಮನಸ್ಸಿನಿಂದ ಪ್ರೀತಿಸೋದು, ಮತ್ತೆ ತನ್ನನ್ನ ಪ್ರೀತಿಸುವ ಹಾಗೆ ತನ್ನ ನೆರೆಯವನನ್ನು ಪ್ರೀತಿಸೋದು. ಇದು ಹಳೆಯ ಒಡಂಬಡಿಕೆಯಲ್ಲಿರೋ ಆಜ್ಞೆಗಳ ಸಾರಾಂಶ ಅಲ್ವಾ? ಹೌದು ಹೌದು. ಧರ್ಮೋಪದೇಶ ಕಾಂಡ ಮತ್ತು ಯಾಜಕ ಕಾಂಡದಲ್ಲಿರೋ ಮುಖ್ಯವಾದ ಆಜ್ಞೆಗಳಿವು. ಆಗ ಯೇಸು ಒಪ್ಕೊಂಡು ಹೇಳ್ತಾರ, ಸರಿಯಾಗಿ ಹೇಳಿದೆ, ನೀನು ಇದನ್ನೇ ಮಾಡು, ಆಗ ನಿನಗೆ ಜೀವ ಸಿಗುತ್ತೆ ಅಂತ. ಮಾಡು ಅಂದ್ರೆ ಬರೀ ತಿಳಿದುಕೊಂಡ್ರೆ ಸಾಲ್ದು, ಆಚರಣೆಗೆ ತರಬೇಕು ಅಂತ. ನಿಖರವಾಗಿ. ಇಲ್ಲಿ ಆಕ್ಷನ್ ಅಂದ್ರೆ ಕ್ರಿಯೆ ಎಷ್ಟು ಮುಖ್ಯ ಅನ್ನೋದನ್ನ ಯೇಸು ಒತ್ತಿ ಹೇಳ್ತಿದ್ದಾರೆ. ಅಮರ ಜೀವ ಅನ್ನೋದು ಬರೀ ಥಿಯೋರಿ ಗೊತ್ತಿರೋದ್ರಲ್ಲಿಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡೋದ್ರಲ್ಲಿದೆ. ನಂಬಿಕೆ ಮತ್ತು ಕ್ರಿಯೆ ಇವೆರಡೂ ಬೇರೆ ಬೇರೆ ಅಲ್ಲ. ಆದ್ರೆ ಕಥೆ ಇಲ್ಲಿಗೆ ನಿಲ್ಲಲ್ಲ. ಆ ಪಂಡಿತನಿಗೆ ಅಲ್ಲಿಗೆ ಸಮಾಧಾನ ಆಗ್ಲಿಲ್ಲ ಅನ್ಸತ್ತೆ. ಅಥವಾ ಏನೋ ತನ್ನನ್ನ ತಾನು ಪ್ರೂವ್ ಮಾಡ್ಕೋಬೇಕಿತ್ತ. ಹೌದು. ಲೂಕ ಬರೆಯೋ ಹಾಗೆ ಅವನು ತನ್ನನ್ನು ತಾನೇ ನೀತಿವಂತನೆಂದು ಸಮರ್ಥಿಸಿಕೊಳ್ಳಲು ಬಯಸಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಏನಂತ? ಹಾಗಾದರೆ ನನ್ನ ನೆರೆಯವನು ಯಾರು ಅಂತ. ಓಕೆ, ಈ ಪ್ರಶ್ನೆ ಯಾಕೆ ಬಂತು? ಮೊದಲನೇ ಉತ್ತರ ಅವನಿಗೆ ಗೊತ್ತಿತ್ತು. ಈಗ ಯಾಕೆ ನನ್ನ ನೆರೆಯವನು ಯಾರು ಅಂತ ಸ್ಪೆಸಿಫಿಕ್ ಆಗಿ ಕೇಳ್ತಿದ್ದಾನೆ? ಇದೇ ಕಥೆಯ ತಿರುವು. ಏನಪ್ಪಾ ಅಂದ್ರೆ, ಪ್ರೀತಿಯ ಆಜ್ಞೆಯನ್ನ ಪಾಲಿಸೋ ಜವಾಬ್ದಾರಿ ಇದೆಯಲ್ಲ, ಅದಕ್ಕೊಂದು ಲಿಮಿಟ್ ಹಾಕೋಕೆ, ಒಂದು ಬೌಂಡ್ರಿ ಹಾಕೋಕೆ ಪ್ರಯತ್ನಿಸ್ತಿದ್ದಾನೆ. ಅಂದ್ರೆ ಯಾರಿಗೆಲ್ಲ ನಾನು ಪ್ರೀತಿ ತೋರಿಸ್ಬೇಕು, ಯಾರಿಗೆ ತೋರಿಸದೇ ಇದ್ರೂ ನಡೆಯುತ್ತೆ ಅಂತ ಒಂದು ಲಿಸ್ಟ್ ಬೇಕಿತ್ತು ಅವನಿಗೆ. ಬಹುಶಃ ಆ ಕಾಲದಲ್ಲಿ ಸಾಮಾನ್ಯವಾಗಿ ಯಹೂದಿಗಳು ನೆರೆಯವನು ಅಂದ್ರೆ ತಮ್ಮ ಸ್ವಜಾತಿಯವರು, ಸ್ನೇಹಿತರು ಅಂತ ಅನ್ಕೊಳ್ತಿದ್ರು. ಬೇರೆಯವರನ್ನ, ಅನ್ಯಜನರನ್ನ ಅಥವಾ ಮುಖ್ಯವಾಗಿ ಸಮಾರ್ಯದವರನ್ನ ಶತ್ರುಗಳ ತರ ನೋಡ್ತಿದ್ರು. ಅವರನ್ನ ನೆರೆಯವರು ಅಂತ ಪರಿಗಣಿಸ್ತಿರ್ಲಿಲ್ಲ. ಸೊ ಈ ಪಂಡಿತ ತಾನು ಪ್ರೀತಿಸದೇ ಇರೋರನ್ನ ನೆರೆಯವರಲ್ಲ ಅಂತ ಸಮರ್ಥಿಸ್ಕೊಳ್ಳೋಕೆ ಈ ಪ್ರಶ್ನೆ ಕೇಳಿದ್ನ? ಸಾಧ್ಯತೆ ಇದೆ. ನಾನು ಯಾರನ್ನೆಲ್ಲ ಪ್ರೀತಿಸಬೇಕು ಅನ್ನೋ ತನ್ನ ಕರ್ತವ್ಯವನ್ನ ಸ್ವಲ್ಪ ಸೀಮಿತಗೊಳಿಸುವ ಪ್ರಯತ್ನ ಇರ್ಬೋದು. ಈ ಪ್ರಶ್ನೆಗೆ ಉತ್ತರವಾಗಿಯೇ ಯೇಸು ಆ ಫೇಮಸ್ ಕಥೆಯನ್ನ ಹೇಳೋಕ್ ಶುರು ಮಾಡ್ತಾರೆ, ಜೆರುಸಲೇಮಿಂದ ಜೆರಿಕೋಗ್ ಹೋಗೋ ದಾರಿ ಬಗ್ಗೆ. ಹೌದು, ಆ ದಾರಿ. ಅದು ಸುಮಾರು 27 ಕಿಲೋಮೀಟರ್ ಉದ್ದ ಮತ್ತೆ ತುಂಬಾ ಕಡಿದಾದ ಇಳಿಜಾರು, ನಿರ್ಜನ ಪ್ರದೇಶ ಬೇರೆ. ಅಂದ್ರೆ ಸ್ವಲ್ಪ ಡೇಂಜರಸ್ ರೂಟ್. ತುಂಬಾ ಡೇಂಜರಸ್. ಅಲ್ಲಲ್ಲಿ ಗುಡ್ಡಗಳು, ಬಂಡೆಗಳು, ಅಡಗಿ ಕೂರೋಕೆ ಸಾಕಷ್ಟು ಜಾಗ. ಹಾಗಾಗಿ ದರೋಡೆಕೋರರಿಗೆ ಅದು ಹೇಳಿ ಮಾಡಿದ ಜಾಗ. ಅದಕ್ಕೆ ರಕ್ತದ ದಾರಿ ಅಂತ ಕೂಡ ಕರಿತಿದ್ರು ಅಂತ ಹೇಳ್ತಾರೆ. ಅಬ್ಬಾ, ಅಂಥ ದಾರಿಯಲ್ಲಿ ಒಬ್ಬ ಮನುಷ್ಯ ಹೋಗ್ತಿದ್ದಾಗ ದರೋಡೆಕೋರರು ಅಟ್ಯಾಕ್ ಮಾಡ್ತಾರೆ. ಅವನ ಬಟ್ಟೆಯೆಲ್ಲ ಕಿತ್ತೂ ಚೆನ್ನಾಗ್ ಹೊಡೆದು ಅರೆಜೀವ ಮಾಡಿ, ಅಂದ್ರೆ ಸಾಯೋ ಸ್ಥಿತಿಯಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ. ಅವನು ಅಲ್ಲಿ ಅಸಹಾಯಕನಾಗಿ ಬಿದ್ದಿದ್ದಾನೆ. ಈಗ ಕಥೆಯ ಮುಖ್ಯ ಪಾತ್ರಗಳು ಎಂಟರ್ ಆಗ್ತಾರೆ. ಮೊದಲು ಬರೋದು ಒಬ್ಬ ಯಾಜಕ, ಪ್ರೀಸ್ಟ್. ಹೌದು, ಯಾಜಕ ಅಂದ್ರೆ ದೇವಸ್ಥಾನದಲ್ಲಿ ಸೇವೆ ಮಾಡೋನು, ಧಾರ್ಮಿಕವಾಗಿ ದೊಡ್ಡ ಸ್ಥಾನದಲ್ಲಿರೋ ವ್ಯಕ್ತಿ. ಅವನು ಅದೇ ದಾರಿಯಲ್ಲಿ ಬರ್ತಾನೆ, ಗಾಯಗೊಂಡು ಬಿದ್ದಿರೋ ಈ ಮನುಷ್ಯನನ್ನ ನೋಡ್ತಾನೆ. ಆದ್ರೆ ಸಹಾಯ ಮಾಡೋ ಬದಲು ಕತೆ ಹೇಳುತ್ತೆ ಆಚೆ ಬಳಸ್ಕೊಂಡು ಹೋದನಂತೆ. ಅಂದ್ರೆ ಅವನ ಪಾಡಿಗೆ ಅವನು ದಾರಿ ಬದಲಾಯಿಸ್ಕೊಂಡು ಹೋದ. ಇದು ಶಾಕಿಂಗ್ ಅಲ್ವಾ? ಒಬ್ಬ ಧಾರ್ಮಿಕ ವ್ಯಕ್ತಿ ಅಂತ ಇದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಖಂಡಿತ. ಅವನಾದ್ಮೇಲೆ ಇನ್ನೊಬ್ಬ ಬರ್ತಾನೆ, ಒಬ್ಬ ಲೇವಿಯ. ಲೇವಿಯನು ದೇವಸ್ಥಾನದ ಸೇವಕನೇ ಅಲ್ವಾ?
ಯಾಜಕನಿಗೆ ಸಹಾಯ ಮಾಡೋನು. ಹೌದು, ಅವನು ಕೂಡ ಗಾಯಗೊಂಡವನತ್ರ ಬರ್ತಾನೆ, ನೋಡ್ತಾನೆ, ಆದ್ರೆ ಯಾಜಕ ಮಾಡಿದ ಹಾಗೆ ಅವನು ದಾರಿ ಬದಲಾಯಿಸಿ ಹೋಗ್ಬಿಡ್ತಾನಾ? ಹೌದು, ಇಬ್ರೂ ಒಂದೇ ರೀತಿ ಮಾಡ್ತಾರೆ. ಇವ್ರಿಬ್ರು ಯಾಕ್ ಹೀಗ್ ಮಾಡಿದ್ರು? ಇಬ್ರು ಧಾರ್ಮಿಕ ವ್ಯಕ್ತಿಗಳು, ಕರುಣೆ ತೋರ್ಸ್ಬೇಕಾದ್ದು ಅವರ ಧರ್ಮ ಅಲ್ವಾ? ಅಲ್ಲೊಂದು ಕಾಂಪ್ಲೆಕ್ಸ್ ವಿಷಯ ಇದೆ. ಕೆಲವರು ಹೇಳೋ ಪ್ರಕಾರ ಅದಕ್ಕೊಂದು ಧಾರ್ಮಿಕ ಕಾರಣ ಕೂಡ ಇರ್ಬೋದು. ಹೇಗೆ ಅಂದ್ರೆ, ಹಳೆ ಒಡಂಬಡಿಕೆಯ ನಿಯಮದ ಪ್ರಕಾರ ಯಾಜಕರು ಶವವನ್ನ ಮುಟ್ಟಿದ್ರೆ ಅಶುದ್ಧರಾಗ್ತಿದ್ರು. ಓ, ಒಂದು ವೇಳೆ ಆ ಬಿದ್ದಿದ್ ವ್ಯಕ್ತಿ ಸತ್ತಿದ್ರೆ ಅಥವಾ ಸಾಯೋ ಹಾಗಿದ್ರೆ ಅವನನ್ನ ಮುಟ್ಟಿದ್ರೆ ಇವರು ಟೆಂಪ್ರರಿಲಿ ಅಶುದ್ಧರಾಗ್ತಿದ್ರು. ಆಗ ಜೆರುಸಲೆಂ ದೇವಸ್ಥಾನದಲ್ಲಿ ತಮ್ಮ ಪವಿತ್ರ ಸೇವೆಗಳನ್ನ ಮಾಡೋಕೆ ಆಗ್ತಿರ್ಲಿಲ್ಲ. ಆದ್ರೆ ಅದಕ್ಕೋಸ್ಕರ ಕಣ್ಣೆದ್ರಿಗೆ ಒಬ್ಬ ಮನುಷ್ಯ ನರಳುತ್ತಿದ್ರೂ ಸಹಾಯ ಮಾಡದೆ ಹೋಗೋದಾ? ಧಾರ್ಮಿಕ ಶುದ್ಧತೆ ಅನ್ನೋದು ಮನುಷ್ಯನ ಜೀವಕ್ಕಿಂತ ದೊಡ್ಡದಾ? ಯೇಸು ಇದನ್ನೇ ಪ್ರಶ್ನೆ ಮಾಡ್ತಿರೋ ತರ ಕಾಣಿಸುತ್ತೆ. ಎಕ್ಸಾಕ್ಟ್ಲಿ, ಅವರ ಧಾರ್ಮಿಕ ನಿಯಮ ಪಾಲನೆ, ಅವರ ಸ್ಟೇಟಸ್, ಇದೆಲ್ಲ ಮಾನವೀಯತೆಗಿಂತ, ಕರುಣೆಗಿಂತ ದೊಡ್ಡದಾಯ್ತಾ? ಅವರ ಧರ್ಮವೇ ಅವರನ್ನ ಕರುಣೆಯಿಂದ ದೂರ ಇಡ್ತಾ? ಇದು ಯೇಸು ಕೇಳುಗರು ಯೋಚನೆ ಮಾಡ್ಲಿ ಅಂತ ಬಿಡ್ತಿರೋ ಪ್ರಶ್ನೆ. ಅವರ ಪ್ರಯಾರಿಟಿಗಳು ತಪ್ಪಾಗಿದ್ವು. ಸರಿ, ಯಾಜಕ ಹೋದ, ಲೇವಿಯೋ ಹೋದ, ಆಮೇಲೆ ಮೂರನೇವನು ಬರ್ತಾನೆ, ಒಬ್ಬ ಸಮಾರ್ಯದವನು. ಇಲ್ಲಿಂದ ಕಥೆ ಪೂರ್ತಿ ಟರ್ನ್ ಆಗುತ್ತೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಯಹೂದಿಗಳಿಗೂ ಸಮಾರ್ಯದವರಿಗೂ ಸಂಬಂಧ ಹೇಗಿತ್ತು? ಸಂಬಂಧನೇ ಇರ್ಲಿಲ್ಲ. ತೀವ್ರವಾದ ದ್ವೇಷ ಇತ್ತು. ಅದಕ್ಕೆ ಹಿಸ್ಟಾರಿಕಲ್, ಪೊಲಿಟಿಕಲ್, ರಿಲಿಜಿಯಸ್ ಕಾರಣಗಳೆಲ್ಲ ಇವೆ. ಯಹೂದಿಗಳು ಸಮಾರ್ಯದವರನ್ನ ಅರೆ ಯಹೂದಿಗಳು, ಧರ್ಮಭ್ರಷ್ಟರು, ಅಶುದ್ಧರು ಅಂತ ನೋಡಿ ಅವರನ್ನ ಸೋಷಿಯಲಿ ಬಾಯ್ಕಾಟ್ ಮಾಡಿದ್ರು. ಅವ್ರ ಜೊತೆ ಮಾತಾಡೋದು, ವ್ಯಾಪಾರ ಮಾಡೋದು ಏನೂ ಇರ್ಲಿಲ್ಲ. ಹಾಗಾಗಿ ಆ ಗಾಯಗೊಂಡು ಬಿದ್ದಿದ್ದ ವ್ಯಕ್ತಿ ಬಹುಶಃ ಯಹೂದಿ ಇರ್ಬೋದೋನು. ಸಮಾರ್ಯದವನಿಂದಂತೂ ಸಹಾಯ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಆದ್ರೆ ಈ ಸಮಾರ್ಯದವನವನ್ನ ನೋಡಿದಾಗ ಏನ್ ಮಾಡ್ದ? ಕತೆ ಹೇಳುತ್ತೆ, ಅವನು ಆ ವ್ಯಕ್ತಿಯನ್ನ ನೋಡಿ ಕನಿಕರಪಟ್ಟನು. ಇಲ್ಲಿ ಬಳಸಿರೋ ಮೂಲ ಗ್ರೀಕ್ ಪದ ಇದೆಯಲ್ಲ, ಎಸ್ಪ್ಲಗ್ನಿಸ್ಥೆ, ಅದು ಬಹಳ ಪವರ್ಫುಲ್. ಸುಮ್ನೆ ಸಿಂಪಥಿ ಅಲ್ಲ, ಅದು ಹೃದಯದ ಆಳದಿಂದ, ಕರುಳಿನಿಂದ ಬರುವಂಥ ಮರುಕ, ಡೀಪ್ ಕಂಪ್ಯಾಷನ್ ಅಂತ ಹೇಳ್ಬೋದು. ಆ ಕರುಣೆ ಬರೀ ಫೀಲಿಂಗ್ ಆಗಿ ಉಳಿಲಿಲ್ಲಲ್ವಾ, ತಕ್ಷಣ ಆಕ್ಷನ್ ಆಗಿ ಬದಲಾಯಿತು. ಏನೇನ್ ಮಾಡ್ದವನು? ಅವನ ಕರುಣೆ ಇಮ್ಮಿಡಿಯೇಟ್ ಆಗಿ ಪ್ರಾಕ್ಟಿಕಲ್ ಹೆಲ್ಪ್ ಆಯ್ತು. ನೋಡಿ ಏನೇನ್ ಸ್ಟೆಪ್ಸ್ ತಗೊಂಡ ಅಂತ. ಅವನ ಕರುಣೆ ಇಮ್ಮಿಡಿಯೇಟ್ ಆಗಿ ಪ್ರಾಕ್ಟಿಕಲ್ ಹೆಲ್ಪ್ ಆಯ್ತು. ನೋಡಿ ಏನೇನ್ ಸ್ಟೆಪ್ಸ್ ತಗೊಂಡ ಅಂತ. ಮೊದಲನೇದಾಗಿ ರಿಸ್ಕ್ ತಗೊಂಡ. ಅದೇ ದರೋಡೆಕೋರರು ಇರೋ ಡೇಂಜರಸ್ ಜಾಗದಲ್ಲಿ ನಿಂತ್ಕೊಂಡ. ತನ್ನ ಸೇಫ್ಟಿ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಹೌದಾ? ಎರಡನೇದಾಗಿ ಫಸ್ಟ್ ಏಡ್ ಮಾಡ್ದ. ಗಾಯಗೊಂಡವನತ್ರ ಹೋಗಿ ಅವನ ಗಾಯಗಳಿಗೆ ಎಣ್ಣೆ ಮತ್ತೆ ದ್ರಾಕ್ಷರಸ ಹಾಕಿದ. ಎಣ್ಣೆ ಔಷಧ ತರ, ದ್ರಾಕ್ಷರಸ ಆಂಟಿಸೆಪ್ಟಿಕ್ ತರ ಕೆಲಸ ಮಾಡ್ತಿತ್ತು ಆಗ. ಆಮೇಲೆ ಕ್ಲೀನ್ ಬಟ್ಟೆಯಿಂದ ಗಾಯಗಳನ್ನ ಕಟ್ಟಿದ. ಓಕೆ. ಮೂರನೇದಾಗಿ ತನ್ನ ಸ್ವಂತ ಪ್ರಾಣಿ, ಬಹುಶಃ ಕತ್ತೆ ಇರ್ಬೇಕು, ಅದ್ರ ಮೇಲೆ ಆ ಗಾಯಗೊಂಡ ವ್ಯಕ್ತಿಯನ್ನ ಕೂರಿಸಿದ. ತಾನು ನಡೆದುಕೊಂಡು ಅವನನ್ನ ಕರ್ಕೊಂಡು ಹತ್ತಿರದ ಒಂದು ಛತ್ರಕ್ಕೆ, ಅಂದ್ರೆ ಇನ್ಗೆ ಹೋದ. ತಾನೇ ನಡ್ಕೊಂಡು ಹೋದನ? ಹೌದು. ಆಮೇಲೆ ಆ ರಾತ್ರಿ ಆ ಛತ್ರದಲ್ಲಿ ಅವನ ಆರೈಕೆ ಮಾಡಿದ. ಇಷ್ಟೇ ಅಲ್ಲ, ನಾಲ್ಕನೇದಾಗಿ ಮರುದಿನ ಅವನು ಹೋಗಬೇಕಾದಾಗ ಆ ಛತ್ರದ ಮಾಲೀಕನಿಗೆ 2 ದಿನಾರಿ ಕೊಟ್ಟ. 1 ದಿನಾರಿ ಅಂದ್ರೆ ಆಗಿನ ಕಾಲಕ್ಕೆ ಒಬ್ಬ ಕೂಲಿ ಕಾರ್ಮಿಕನ 1 ದಿನದ ಸಂಬಳ. ಹೌದು. ಅಂದ್ರೆ 2 ದಿನದ ಸಂಬಳವನ್ನ ಆ ಅಪರಿಚಿತನಿಗಾಗಿ ಅಡ್ವಾನ್ಸ್ ಆಗಿ ಕೊಟ್ಟ. ಕೊನೆಯದಾಗಿ ಒಂದು ಮಾತು ಹೇಳ್ದ, ಇವನನ್ನ ಚೆನ್ನಾಗ್ ನೋಡ್ಕೋ, ಇನ್ನು ಏನಾದ್ರೂ ಹೆಚ್ಚು ಖರ್ಚಾದ್ರೆ ನಾನ್ ವಾಪಸ್ ಬರುವಾಗ ಕೊಡ್ತೀನಿ ಅಂತ. ನೋಡಿ ಎಂಥ ಕಮಿಟ್ಮೆಂಟ್, ಎಂಥ ಜವಾಬ್ದಾರಿ. ಬರೀ ಫಸ್ಟ್ ಏಡ್ ಮಾಡಿ ಕೈ ತೊಳ್ಕೊಳ್ಳಿಲ್ಲ. ಇದು ನಿಜಕ್ಕೂ ಅಸಾಧಾರಣ. ತನ್ನ ಶತ್ರು ಇರಬಹುದಾದ ವ್ಯಕ್ತಿಗೆ ಇಷ್ಟೆಲ್ಲ ಮಾಡೋದು ಗ್ರೇಟ್. ಈಗ ಯೇಸು ಕಥೆ ಮುಗಿಸಿ ಆ ಪಂಡಿತನ ಹತ್ರ ವಾಪಸ್ ಬರ್ತಾರೆ. ಏನ್ ಕೇಳ್ತಾರೆ? ಯೇಸು ಡೈರೆಕ್ಟಾಗಿ ಉತ್ತರ ಕೊಡೋ ಬದಲು ಪಾಠವನ್ನ ಅವನ ಬಾಯಿಂದಲೇ ಹೇಳಿಸಕ ಟ್ರೈ ಮಾಡ್ತಾರೆ. ಅವರು ಕೇಳ್ತಾರೆ, ಹಾಗಾದ್ರೆ ಈ ಮೂವರಲ್ಲಿ ಯಾಜಕ, ಲೇವಿಯ, ಸಮಾರ್ಯದವನು, ಈ ಮೂವರಲ್ಲಿ ಯಾರು ಆ ದರೋಡೆನೇ ಒಳಗಾದವನಿಗೆ ನೆರೆಯವನಾದರು ಅಂತ ನಿನಗೆ ಅನಿಸುತ್ತೇ? ಇಲ್ನೋಡಿ ಪ್ರಶ್ನೆನೇ ಚೇಂಜ್ ಆಯಿತು. ಪಂಡಿತ ಕೇಳಿದ್ದು ನನ್ನ ನೆರೆಯವನು ಯಾರು ಅಂತ, ಅಂದ್ರೆ ನಾನು ಯಾರನ್ನ ಪ್ರೀತಿಸಬೇಕು ಅಂತ. ಹೌದು. ಆದ್ರೆ ಯೇಸು ಕೇಳಿದ್ದು ಯಾರು ನೆರೆಯವನ ಹಾಗೆ ನಡೆದುಕೊಂಡ್ರು ಅಂತ. ಅಂದ್ರೆ ನೀನು ಯಾರಿಗೆ ನೆರೆಯವನಾಡಬೇಕು. ಇದು ಸಣ್ಣ ವ್ಯತ್ಯಾಸ ಆದ್ರೂ ಬಹಳ ಮುಖ್ಯ ಅಲ್ವಾ? ತುಂಬಾ ಮುಖ್ಯ. ಯೇಸು ನೆರೆಯವನು ಅನ್ನೋದನ್ನ ಒಂದು ಸ್ಟ್ಯಾಟಿಕ್ ಕ್ಯಾಟಗರಿಯಿಂದ, ಯಾರು ನಮ್ಮವರು ಯಾರು ಹೊರಗಿನವರು, ಒಂದು ಆಕ್ಟಿವ್ ರೋಲ್ಗೆ,
ಯಾರು ಅಗತ್ಯದಲ್ಲಿರೋರಿಗೆ ಸ್ಪಂದಿಸ್ತಾರೆ, ಬದಲಾಯಿಸ್ತಿದ್ದಾರೆ. ಈಗ ಆ ಪಂಡಿತನಿಗೆ ಎಸ್ಕೇಪ್ ಆಗೋಟಿ ಚಾನ್ಸೇ ಇಲ್ಲ. ಅವನೇನು ಉತ್ತರ ಕೊಡ್ತಾನೆ? ಸಮಾರ್ಯದವನು ಅಂತ ಹೇಳ್ತಾನ. ಅವನಿಗೆ ಆ ಪದ ಹೇಳೋಕೆ ಸ್ವಲ್ಪ ಕಷ್ಟ ಆಗಿರ್ಬೇಕು, ಅಷ್ಟು ದ್ವೇಷ ಇತ್ತಲ್ವಾ. ಹಾಗಾಗಿ ಅವನು ನೇರವಾಗಿ ಸಮಾರ್ಯದವನು ಅಂತ ಹೇಳ್ದೆ, ಯಾರು ಅವನಿಗೆ ದಯೆ ತೋರ್ಸಿದನೋ ಅವನೇ ಅಂತ ಹೇಳ್ತಾನೆ. ಆಗ ಯೇಸು ಕೊನೆಯಲ್ಲಿ ಹೇಳೋ ಮಾತು, ಹೋಗು, ನೀನು ಹಾಗೆಯೇ ಮಾಡು. ಇದು ಪಂಡಿತನ ಮೊದಲನೇ ಪ್ರಶ್ನೆಗೆ ಉತ್ತರ. ಅಮರಜೀವ ಪಡೆಯಲು ಏನ್ ಮಾಡ್ಬೇಕು ಅಂದ್ರೆ, ಈ ತರಹ ಕರುಣೆ ತೋರ್ಸು, ಗಡಿಗಳನ್ನ ಮೀರಿದ ಪ್ರೀತಿಯನ್ನ ತೋರ್ಸು ಅಂತ. ಸರಿಯಾಗಿ ಹೇಳಿದ್ರಿ. ಸೊ ನೆರೆಹೊರೆತನ ಅಂದ್ರೆ ಅದು ಹುಟ್ಟು, ಜಾತಿ, ಧರ್ಮ, ದೇಶ, ಭಾಷೆ ಅಥವಾ ಸೋಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಅದು ಅಗತ್ಯದಲ್ಲಿರೋರನ್ನ ಗುರುತಿಸಿ ಅವರಿಗೆ ಕರುಣೆ ತೋರಿಸಿ ಪ್ರೀತಿಯಿಂದ ಸಹಾಯ ಮಾಡೋ ಒಂದು ಆಕ್ಷನ್. ನಮ್ಮ ಐಡೆಂಟಿಟಿಗಿಂತ ಹೆಚ್ಚಾಗಿ ನಮ್ಮ ಕೆಲಸಗಳು, ನಮ್ಮ ಆಯ್ಕೆಗಳು ಇದನ್ನ ಡಿಸೈಡ್ ಮಾಡ್ತವೆ. ಪ್ರೀತಿ ಅನ್ನೋದು ಕೇವಲ ಒಂದು ಆಜ್ಞೆ ಅಲ್ಲ, ಅದೊಂದು ಆಕ್ಟಿವ್ ಕಮಿಟ್ಮೆಂಟ್. ಹಾಗಾದ್ರೆ ಈ ಇಡೀ ಕಥೆಯಿಂದ, ಈ ಚರ್ಚೆಯಿಂದ ನಮಗೆ ಸಿಗುವ ಮುಖ್ಯವಾದ ಪಾಠಗಳೇನು? ಒಂದೆರಡು ವಾಕ್ಯಗಳಲ್ಲಿ ಹೇಳೋದಾದ್ರೆ? ಖಂಡಿತ. ನನಗೆ ಕೆಲವು ವಿಷಯಗಳು ಬಹಳ ಮುಖ್ಯ ಅನ್ಸುತ್ತೆ. ಒಂದು, ಮನುಷ್ಯತ್ವಕ್ಕೆ, ಕರುಣೆಗೆ ಫಸ್ಟ್ ಪ್ರಯಾರಿಟಿ. ನಮ್ಮ ಧಾರ್ಮಿಕ ನಿಯಮಗಳಾಗಲಿ, ಆಚರಣೆಗಳಾಗಲಿ, ಸೋಷಿಯಲ್ ರೂಲ್ಸ್ ಆಗಲಿ ಕಂಡೆದುರಿಗೆ ಕಷ್ಟದಲ್ಲಿರೋ ಮನುಷ್ಯನ್ಗಿಂತ ದೊಡ್ಡದಲ್ಲ. ದೇವರ ಮೇಲಿನ ಪ್ರೀತಿ ಆತನ ಸೃಷ್ಟಿಯ ಮೇಲಿನ ಪ್ರೀತಿಯಲ್ಲಿ ಕಾಣಬೇಕು. ಯಾಜಕ, ಲೇವಿಯ ಫೇಲ್ ಆಗಿದ್ದೇ ಇಲ್ಲಿ. ಸರಿ. ಎರಡನೇದು, ನಾವು ನಮ್ಮನ್ನೇ ಪ್ರಶ್ನೆ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿರೋ ಪ್ರೆಜುಡಿಸ್ ಅಂದ್ರೆ ಪೂರ್ವಾಗ್ರಹಗಳು, ನಮ್ಮ ಸ್ವಾರ್ಥ, ನಮ್ಮ ನಿರ್ಲಕ್ಷ್ಯ, ಕರುಣೆಯ ಕೊರತೆ, ಇವುಗಳ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಯೋಚನೆ ಮಾಡಬೇಕು. ನಾವು ಯಾರನ್ನ ಬೇರೆಯವರು, ವರ್ಗಿನವರು ಅಂತ ದೂರ ಇಟ್ಟಿದ್ದೀವಿ. ಆತ್ಮಾವಲೋಕನ. ಹೌದು. ಮೂರನೇದು, ಆಕ್ಷನ್ ಮುಖ್ಯ. ನಮ್ಮನ್ನ ನಾವು ಜಸ್ಟಿಫೈ ಮಾಡ್ಕೊಳ್ಳೋದ್ರಲ್ಲಾಗಿಲಿ, ಬರೀ ಥಿಯರಿ ಮಾತಾಡೋದ್ರಲ್ಲೂ ಅರ್ಥ ಇಲ್ಲ. ನಿಜವಾದ ಧರ್ಮ, ನಿಜವಾದ ಪ್ರೀತಿ ಅಂದ್ರೆ ಅಗತ್ಯ ಇರೋರಿಗೆ ನೆರೆಯವರಾಗೋದು, ದಯೆ, ಕರುಣೆಯನ್ನ ಕೆಲ್ಸದಲ್ಲಿ ತೋರಿಸೋದು. ಇದೊಂದು ನಿರಂತರವಾದ ಆಯ್ಕೆ. ಸರಿ. ಇನ್ನೊಂದು, ಕೆಲವರು ಇದನ್ನ ಸಿಂಬೋಲಿಕ್ ಆಗಿಯೂ ನೋಳ್ತಾರೆ. ಆ ಗಾಯಗೊಂಡ ಮನುಷ್ಯ ಅಂದ್ರೆ ಪಾಪದಲ್ಲಿ ಬಿದ್ದಿರೋ ನಾವೆಲ್ಲ, ಮನುಕುಲ. ಧರ್ಮಶಾಸ್ತ್ರ, ಯಾಜಕ ಆಗ್ಲಿ, ಧಾರ್ಮಿಕ ಆಚರಣೆಗಳು, ಲೇವಿಯ ಆಗ್ಲಿ ನಮ್ಮನ್ನ ಪೂರ್ತಿಯಾಗಿ ರಕ್ಷಿಸೋಕೆ ಆಗಲ್ಲ. ಆಗ ತಿರಸ್ಕರಿಸಲ್ಪಟ್ಟ ಸಮಾರ್ಯದವನ ಹಾಗೆ ಯೇಸುಕ್ರಿಸ್ತನೇ ಬಂದು ನಮ್ಮ ಆಧ್ಯಾತ್ಮಿಕ ಗಾಯಗಳನ್ನ ಕಟ್ಟಿ ನಮ್ಮನ್ನ ರಕ್ಷಿಸಿ ಹೊಸ ಜೀವ ಕೊಡ್ತಾನೆ ಅನ್ನೋ ಒಂದು ಅರ್ಥವನ್ನು ತೆಗಿತಾರೆ. ಇದು ಕೂಡ ಒಂದು ಆಳವಾದ ಚಿಂತನೆ. ಹಾಗಾದ್ರೆ ಫೈನಲ್ ಆಗಿ ಹೇಳೋದಾದ್ರೆ, ನಿಜವಾದ ನೆರೆಹೊರೆತನಕ್ಕೆ ಬೌಂಡ್ರಿಗಳೇ ಇಲ್ಲ. ಅದು ಧರ್ಮ, ಜಾತಿ, ದೇಶ ಎಲ್ಲವನ್ನೂ ಮೀರಿದ್ದು. ಮತ್ತು ಮುಖ್ಯವಾದ ಪ್ರಶ್ನೆ, ನನ್ನ ನೆರೆಯವನು ಯಾರೂ ಅಲ್ಲ, ಬದಲಿಗೆ ನಾನು ಯಾರಿಗೆ ನೆರೆಯವನಾಗಬಲ್ಲೆ? ಯೇಸುವಿನ ಮಾತು, ಹೋಗು, ನೀನೂ ಹಾಗೆಯೇ ಮಾಡು, ನಮಗೆಲ್ಲರಿಗೂ ಅನ್ವಯಿಸುತ್ತೆ. ಖಂಡಿತ. ಇನ್ನೊಂದು ವಿಷಯ ನಾನು ಯೋಚನೆ ಮಾಡ್ತಿದ್ದೆ. ಈ ಕಥೆಯನ್ನ ಇವತ್ತಿನ ಕಾಲಕ್ಕೆ ಅನ್ವಯಿಸಿದಾಗ ಇದು ಬರೀ ವೈಯಕ್ತಿಕವಾಗಿ ಕರುಣೆ ತೋರ್ಸೋದ್ರ ಬಗ್ಗೆ ಮಾತ್ರ ಹೇಳುತ್ತಾ? ಅದು ಖಂಡಿತ ಬೇಕು. ಆದ್ರೆ ಅದಕ್ಕಿಂತ ಮುನ್ನೆ ಹೋಗಿ ನಮ್ಮ ಸಮಾಜದಲ್ಲಿರೋ ಸಿಸ್ಟಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂದ್ರೆ ವ್ಯವಸ್ಥಿತವಾದ ಸಮಸ್ಯೆಗಳ ಬಗ್ಗೆ ಯೋಚಿಸೋಕೆ ಇದು ಪ್ರೇರಣೆ ಕೊಡುತ್ತಾ? ಹೇಗೆ? ಉದಾಹರಣೆಗೆ, ಆ ಜೆರುಸಲೇಮಿಂದ ಜೆರಿಕೋಗೆ ಹೋಗೋ ಡೇಂಜರಸ್ ರೋಡ್ ಇದೆಯಲ್ಲ, ಅಲ್ಲಿ ಪದೇ ಪದೇ ದರೋಡೆ ಆಗ್ತಿದೆ ಅಂದ್ರೆ ಬರೀ ಗಾಯಗೊಂಡವರಿಗೆ ಫಸ್ಟ್ ಏಡ್ ಮಾಡಿದ್ರೆ ಸಾಕಾ? ಅಥವಾ ಆ ದಾರಿಯನ್ನ ಸೇಫ್ ಮಾಡೋಕೆ, ಆ ದರೋಡೆಗಳಿಗೆ ಕಾರಣ ಏನೂಂತ ಹುಡುಕಿ ಅದನ್ನ ಸರಿಪಡಿಸೋಕೆ ಒಂದು ಸಮಾಜವಾಗಿ ನಮ್ಮ ಜವಾಬ್ದಾರಿ ಏನಿದೆ? ಓ, ಅಂದ್ರೆ ವೈಯಕ್ತಿಕ ಕರುಣೆಯ ಜೊತೆ ಸಿಸ್ಟಮಿಕ್ ಅನ್ಯಾಯವನ್ನ, ನಿರ್ಲಕ್ಷ್ಯವನ್ನ ಸರಿಪಡಿಸೋದು ಕೂಡ ಮುಖ್ಯ ಅಂತ. ಹೌದು, ವೈಯಕ್ತಿಕತೆಯೇ ಬಹಳ ಮುಖ್ಯ. ಆದ್ರೆ ಅದರ ಜೊತೆಗೆ ಈ ಅನ್ಯಾಯಗಳು ಮತ್ತೆ ಮತ್ತೆ ಆಗದ ಹಾಗೆ ತಡೆಯಲು, ಮೂಲ ಕಾರಣಗಳನ್ನ ಸರಿಪಡಿಸಲು ನಮ್ಮ ಕಮಿಟ್ಮೆಂಟ್ ಏನು? ಇದು ಕೂಡ ನೆರೆಯವರಾಗುವುದರ ಭಾಗವೇ. ಇದು ಯೋಚಿಸ್ಬೇಕಾದ ವಿಷಯ ಅಲ್ವಾ? ನಿಜ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ವೈಯಕ್ತಿಕ ಸಹಾಯ ಎಷ್ಟು ಮುಖ್ಯವೋ, ನಮ್ಮ ಸುತ್ತಲಿನ ಸಮಾಜವನ್ನೇ ಹೆಚ್ಚು ಸೇಫ್ ಮತ್ತು ನ್ಯಾಯಯುತವಾಗಿ ಮಾಡೋ ನಮ್ಮ ಜವಾಬ್ದಾರಿಯೂ ಅಷ್ಟೇ ಮುಖ್ಯ. ಈ ಒಂದು ಒಳ್ಳೆಯ ಚಿಂತನೆಯೊಂದಿಗೆ ಇವತ್ತಿನ ನಮ್ಮ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.